ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್. ಒಂದು ಹೊಸ ಕಸ್ಟಮರ್ ಬ್ಲೌಸು ಇದೇ ಫಸ್ಟ್ ಕೊಟ್ಟಿದ್ದಾರೆ. ಹಾಗೆಯೇ ಇವರು ಏನು ಹೇಳಿದರೆ ಚೆನ್ನಾಗಿ ಹೊಲಿರಿ ಅಂದಿದ್ದಾರೆ. ಹಾಗೆ ನಾನು ಈ ಬ್ಲೌಸ್ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ಇದು ಫ್ರಂಟ್ ನಾರ್ಮಲ್ಲು, ಬ್ಯಾಕು ಬೋಟ್ ನೆಕ್ಕು. ತುಂಬ ಜನಕ್ಕೆ ಫ್ರಂಟ್ ನಾರ್ಮಲ್ಲು, ಬ್ಯಾಕ್ ಬೋಟ್ ನೆಕ್ ಇದ್ದಾಗ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಮತ್ತು ಹೊಸ ಕಸ್ಟಮರ್ ಏನಾದರೂ ಬ್ಲೌಸ್ ಕೊಟ್ಬಿಟ್ರು ಅಂತಂದರೆ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಹೊಸ ಕಸ್ಟಮರ್ ಬ್ಲೌಸು ಅದರಲ್ಲೂ ಚೆನ್ನಾಗಿ ಹೊಲಿರಿ ಅಂದ್ಬಿಟ್ರೆ ಅಂತೂ ಅವ್ರ ಬ್ಲೌಸನ್ನೇ ನಾವು ಹಾಳು ಮಾಡಿಬಿಡ್ತೀವಿ. ಇವತ್ತು ಹೇಗೆ ಕಾನ್ಫಿಡೆನ್ಸಿಂದ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರಿಗಾದರೂ ಈ ವಿಡಿಯೋ ತುಂಬ ಅವಶ್ಯಕತೆ ಇದ್ದರೆ ನೀವು ಈ ವಿಡಿಯೋನ ನೀವು ನೋಡ್ಬೋದು, ಹಾಗೆ ಲೈಕು ಕೊಡ್ಬೋದು. ನೋಡಿ, ಫಸ್ಟಿಗೆ ನಾವು ಲೈನಿಂಗಲ್ಲೇ ನಾವು ಕಟ್ ಮಾಡಬೇಕಾಗತ್ತೆ. ಲೈನಿಂಗಲ್ಲಿ ಕಟ್ ಮಾಡಿದ್ರೆ ಏನಾದರೂ ಮಿಸ್ಟೇಕ್ ಆದ್ರೂ ನೀವು ಮತ್ತೆ ಬೇಕಾದರೆ ಇನ್ನೊಂದು ಲೈನಿಂಗ್ ಪೀಸ್ ತರ್ಬೋದು. ಆದರೆ ಮೈನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡೋಕ್ಕೆ ಹೋಗಿ ಮಿಸ್ಟೇಕ್ ಆದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಕೆಲವು ಸ್ಯಾರಿ ಬ್ಲೌಸ್ ಅಂತೂ ಸಿಗೋದೇ ಇಲ್ಲ. ಇವರು ಕಸ್ಟಮರ್ ಏನು ಹೇಳಿದ್ದಾರೆ ಅಂತಂದರೆ, ನೋಡ್ತಾ ಇರ್ಬೋದು, ಇದು ಅಳತೆ ಬ್ಲೌಸು. ಇದ್ರ ಸ್ಲೀವು ಇಷ್ಟೇ ಉದ್ದ ಬೇಕು ಅಂತ ಹೇಳಿದ್ದಾರೆ. ಇದ್ರ ಸ್ಲೀವ್ ಎಷ್ಟು ಉದ್ದ ಇದೆ ಅಂತ ನಾವು ಫಸ್ಟ್ ನೋಡ್ಕೊಳ್ಳೋಣ. ಫಸ್ಟು ಇದ್ರ ಸ್ಲೀವ್ ಬಂದುಬಿಟ್ಟು 6.5ಗೆ ಪ್ಲಸ್ 1 ಇಂಚು ಸೇರಿಸಿದ್ರೆ 7.5 ಆಗುತ್ತೆ. 7.5 ಉದ್ದ. 7.5ಗೆ ನಾವು ಈ ರೀತಿ ಒಂದು ಕಟ್ ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಅಳತೆ ಬ್ಲೌಸಿನ ಸ್ಲೀವ್ ಈ ರೀತಿ ಇಟ್ಕೊಂಡು ನೀವು ಬೇಕಿದ್ರೆ ಮಾರ್ಕ್ ಮಾಡ್ಕೋಬೋದು. 1 ಇಂಚೆ ಉದ್ದ ಇದೆಯಾ ಅಂತೇಳಿ ಸ್ವಲ್ಪ ಕರೆಕ್ಟಾಗಿ ನೋಡಿ. ಕರೆಕ್ಟಾಗಿ ಈ ಸ್ಲೀವು ಸ್ವಲ್ಪ ಸುಕ್ ಆಗಿರೋದ್ರಿಂದ 1 ಇಂಚು ಕರೆಕ್ಟಾಗಿದೆ ನೋಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವಲ್ಲೇ ಮಾರ್ಕ್ ಮಾಡ್ಕೊಳ್ಳೋದು ನೀವು. ಸ್ಲೀವಲ್ಲೇ ಯಾವ ರೀತಿ, ಇಲ್ಲ ಅಂತಂದರೆ ನಿಮಗೆ ಸ್ಲೀವ್ ಶೇಪ್ ಸ್ಕೇಲ್ ಸಹ ಸಿಗತ್ತೆ. ಈ ರೀತಿ ಬರಬೇಕು. ಈ ರೀತಿ ಶೇಪ್ ಬಂದಾಗ ಮಾತ್ರ ಸರಿಯಾಗಿ ಬರೋದು ಸ್ಲೀವು. ಈಗ ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಕಸ್ಟಮರು ಈ ರೀತಿನೇ ಸ್ಲೀವ್ ಇರಲಿ ಅಂತ ಹೇಳಿದ್ದಾರೆ. ನೋಡಿ, ಇದನ್ನು ನಾನು ಸೆಕೆಂಡ್ ಶೇಪನ್ನು ಸ್ಟಿಚ್ ಲೈನಿಂಗ್ ಅಟ್ಯಾಚ್ ಮಾಡಾದ್ಮೇಲೆ ಶೇಪು ಕಟ್ ಮಾಡ್ಕೊಳ್ತೀನಿ. ಇನ್ನೊಂದ್ಸರಿ ನೀವು ಅಳತೆ ಬ್ಲೌಸನ್ನು ಹಿಡಿದ್ಬಿಟ್ಟು ಕರೆಕ್ಟ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಹೋಗುತ್ತೆ, ಇಲ್ಲಿ ಸಹ ಅಟ್ಯಾಚ್ ಮಾಡೋಕ್ಕೆ ಹೋಗುತ್ತೆ, ಕರೆಕ್ಟಾಗಿ ಬರುತ್ತೆ. ಹಾಗೆಯೇ ಈಗ ಬಂದ್ಬಿಟ್ಟು ನಾವು ಫ್ರೆಂಡ್ಸ್, ಈಗ ನಾವು ಬಾಡಿ ಪಾರ್ಟ್ ಮೆಜರ್ಮೆಂಟ್ ಕಟ್ ಮಾಡೋಣ. ಕಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ನಾ ಕಟ್ ಮಾಡುವಾಗ ಕಟ್ಟಿಂಗ್ ಸರಿಯಾಗಿ ಬಂತು ಅಂದರೆ ಬ್ಲೌಸು ನೀವು ಸ್ಟಿಚ್ ಸರಿ ಮಾಡ್ಕೋಬೋದು. ಕಟ್ಟಿಂಗಲ್ಲೇ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಮಾತ್ರ ಏನು ಮಾಡೋದಕ್ಕೂ ಆಗಲ್ಲ. ಮುಖ್ಯವಾಗಿ ಹೇಳ್ತೀನಿ, ನೀವು ಕಟ್ಟಿಂಗ್ ಮಾಡುವಾಗ ಯಾವುದೇ ಥರ ಗಲಾಟೆ ಮತ್ತು ಒಂದೇ ಸಮ ಎದ್ದೇಳ್ತಾ ಇರೋದು, ಒಂದೇ ಸಮ ಯಾರ ಹತ್ರನೂ ಮಾತಾಡ್ಕೊಂತ ಕಟ್ಟಿಂಗ್ ಮಾಡೋದು, ಆ ಥರ ಮಾಡಬೇಡಿ. ತುಂಬ ಜನ ಕಟ್ಟಿಂಗ್ ಹಾಳು ಮಾಡೋದೇ ಹಾಗೆ. ನೀವು ಕಟ್ಟಿಂಗನ್ನು ಆರಾಮಾಗಿ ಒಂದು ಯಾವುದೇ ಥರ ಗಲಾಟೆಗಳು ಸೌಂಡ್ಗಳು ಇಲ್ಲದೇ ಆರಾಮಾಗಿ ನಿಮ್ಮ ತಲೆ ಅದ್ರ ಹತ್ರನೇ ಇಟ್ಕೊಂಡು ಕಟ್ ಮಾಡೋ ಥರ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಸ್ಟಿಚ್ ಬೇಕಾದ್ರೆ ನೀವು ಮಾತಾಡ್ಕೊತನೂ ಮಾಡ್ಬೋದು ಅಥವಾ ಮೊಬೈಲ್ ನೋಡ್ಕೊತನೂ ಮಾಡ್ಬೋದು. ಬಿಗಿನರ್ಸ್ ಸ್ವಲ್ಪ ಚೆನ್ನಾಗಿ ಕಲಿಯೋ ತನಕ ಈ ಟಿಪ್ಸನ್ನು ಫಾಲೋ ಮಾಡಿ. ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೊಬೇಕು. ನೀವು ಕಸ್ಟಮರ್ ಆದರೆ ನೀವು ಫಸ್ಟಿಗೆ ಈ ಥರ ಎಲ್ಲ ಅಳತೆ ಮಾಡಿಕೊಂಡು ಬರ್ಕೊಳ್ಳಿ. 9.5 ಇದೆ. 9.5ಗೆ ಪ್ಲಸ್ 2 ಇಂಚು ಆ್ಯಡ್ ಮಾಡಬೇಕು. ಎಷ್ಟಾಗತ್ತೆ ಅಂತ ಹೇಳಿ 9, 10, 11, 11.5 ಆಗುತ್ತೆ. ಹಾಗೆ ಬ್ಯಾಕಲ್ಲಿ ಈ ರೀತಿ ಫಸ್ಟು ಇದು ಎರಡರ ಮಧ್ಯ, ಈ ಶೋಲ್ಡರಿನ ಮಧ್ಯದಿಂದನೇ ಅಳತೆ ಮಾಡ್ಕೊಳ್ಳಿ. ಇಲ್ಲ ಅಳತೆ ಮಾಡಬೇಡಿ, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಇವೆರಡು ಶೋಲ್ಡರಿನ ಮಧ್ಯದಿಂದ ಸ್ವಲ್ಪ ಲೈಟಾಗಿ ಎಳೀರಿ. ತುಂಬಾ ಈ ಥರ ಎಳೆಯೋದಲ್ಲ, ಸ್ವಲ್ಪ ಲೈಟಾಗಿ ಎಳೀರಿ. ತುಂಬಾ ಎಳೆದಾಗ್ಲೂ ಮೈ ಉದ್ದ ಬರುತ್ತೆ. ಕೆಲವ್ರು ಮೈ ಉದ್ದ, ತೀರಾ ಮೈ ಉದ್ದ ಆದರೂ ಹಾಕಲ್ಲ. 14 ಇಂಚಿದೆ. 14ಕ್ಕೆ ಪ್ಲಸ್ 1 ಸೇರಿಸ್ಕೋಬೇಕು. ಲೈನಿಂಗ್ ಬ್ಲೌಸ್ ಅಲ್ವಾ, ಹಾಗಾಗಿ 15. ನೀವು ನಾರ್ಮಲ್ ಬ್ಲೌಸಲ್ಲಿದ್ದರೆ 2 ಇಂಚ್ ಸೇರಿಸ್ಕೊಳ್ಳಿ. ಈಗ ಇದು ನಾರ್ಮಲ್ ಅಂದರೆ ನಾರ್ಮಲ್ ಬ್ಲೌಸ್ ಅಳತೆ ಕೊಟ್ಟಿದ್ದಾರೆ. ನಾವು ಬೋಟ್ ನೆಕ್ ಬ್ಲೌಸ್ಗೆ ಕಟ್ಟಿಂಗ್ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಇಷ್ಟು ಅಳತೆ ತಗೊಳ್ಳಿ. ನೆಕ್ಸ್ಟು ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಎದೆ ಸುತ್ತಳತೆ ಮತ್ತು ಮೈ ಉದ್ದನ ತಗೊಳ್ಳಿ. ಈ ಲೈನಿಂಗ್ ಮೇಲೆ ನೀವು ನೋಡ್ತಾ ಇರ್ಬೋದು, ಈ ಲೈನಿಂಗ್ ಇದೆಯಲ್ವಾ, ಈ ಲೈನಿಂಗಿಗೆ 9 ಪ್ಲಸ್ 2 ಇಂಚ್ ಸೇರಿಸ್ಬೇಕು. 10, 11.5 ನಮಗೆ ಇದ್ಬೇಕು ಈ ಲೈನಿಂಗ್ ಅಡ್ಡವಾಗಿ. ಫ್ರೆಂಡ್ಸ್, ಬಿಗಿನರ್ಸ್ ಯಾರಾದರೂ ಈಗ ನೀವು ಕಟ್ಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ 1 ಮೀಟ್ರ್ ಲೈನಿಂಗ್ಗೆ ತರಿಸ್ಕೊಂಬಿಡಿ. ಯಾಕಂದರೆ 80 ಸೆಂಟಿಮೀಟ್ರ್ ತರಿಸ್ಕೊಂಡು ಮತ್ತದು ಕಡಿಮೆ ಆಗಿ ಸುಮ್ಮನೆ ಸಮಸ್ಯೆ ಆಗುತ್ತೆ. ಮತ್ತು ಆರಾಮಾಗಿ ನೀವು ಲಾಂಗ್ ಟೇಬಲ್ ಮೇಲೆ ಅಥವಾ ಆರಾಮಾಗಿರೋ ಜಾಗದಲ್ಲಿ ಕಟ್ ಮಾಡಿ.
ನನಗೆ ಇದೇ ಮಿಷನ್ ಮೇಲೇ ಕಟ್ ಮಾಡಿ, ಬ್ಲೌಸ್ ಅಂತೂ ನಾನು ಇದ್ರ ಮೇಲೇ ಕಟ್ ಮಾಡೋದು. ಇನ್ನೇನಾದರೂ ಡ್ರೆಸ್ಸು, ಅಂಬ್ರೆಲಾ, ಗೌನು ಆ ಥರ ಎಲ್ಲ ಇದ್ದರೆ ನಾನು ನೆಲದ ಮೇಲೆ ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ 11:15ಗೆ ನೀವು ಕಟ್ ಮಾಡ್ಬೋದು ನೀಟಾಗಿ. ಹಾಗೆಯೇ ನನ್ನ ಕಟ್ಟಿಂಗಲ್ಲಿ ನೀವು ಪಟ್ಟಿನೇ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದು ಬೇಡ, ಏನು ಬೇಡ. ನನ್ನ ಕಟ್ಟಿಂಗ್ ಹತ್ರನೇ ತೋರಿಸ್ಬಿಡ್ತೀನಿ, ನನ್ನ ಪಟ್ಟಿನೂ ಇದರಲ್ಲೇ ಸಿಕ್ಬಿಡತ್ತೆ. ಈಗ ಬಂದ್ಬಿಟ್ಟು ನಮಗೆ ಏನಾಯಿತು, 14 ಇಂಚು ಮೈ ಉದ್ದ ಇತ್ತು. ಈ ಥರ ಒಂದು ಸಿಂಗಲ್ ಆದ ಪೀಸು ನಮಗೆ ಸಿಗುತ್ತೆ. ಇದರಲ್ಲೇ ಫ್ರಂಟು ಇದೆ, ಬ್ಯಾಕ್ ಇರುತ್ತೆ. ಆಮೇಲೆ ಇದು ನೀವೀಗ ನೋಡಿ 14 + 1 ಇಂಚು 15 ಇಂಚಿಗೆ ಈ ರೀತಿ. ಇದು ನಾವೀಗ ಬ್ಯಾಕ್ ಪಾರ್ಟ್ ನಾವು ಮಾರ್ಕ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಈ ರೀತಿ 1 ಇಂಚ್ ಬೇಕು ನಮಗೆ ಮಾರ್ಜಿನಿಗೆ. ನಂತರದಲ್ಲಿ ನಾವೊಂದು ಸ್ಕೇಲ್ ತಗೊಂಡು ಗೆರೆಯನ್ನು ಹಾಕೊಳ್ಳಿ. ಒಂದೇ ಅಳತೆಗೆ 3-4 ಬ್ಲೌಸ್ ಕೊಟ್ಟಿದ್ರೆ ಅಂತೂ ಇನ್ನೂ ಈಸಿ ಆಗುತ್ತೆ. ಒಂದ್ಸತಿ ನೀವು ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಮತ್ತೆ ನೀವು ಆರಾಮಾಗಿ ಅದೇ ಅಳತೆ ಇಟ್ಕೊಂಡು ಮತ್ತೆ ಕಟಿಂಗ್ ಮಾಡುವಾಗ ನಮಗೆ ಕಟಿಂಗ್ ಟೀಚರ್ ಹೇಳ್ತಿದ್ದು ಅಷ್ಟೇ, ಕಟಿಂಗ್ ಮಾರ್ಕು ನೀವು 2 ಸರಿ ಚೆಕ್ ಮಾಡಿ. ಕಟಿಂಗ್ ಮಾಡಾದ್ಮೇಲೆ ಏನು ಮಾಡೋದಕ್ಕೆ ಬರೋದಿಲ್ಲ ಅಂತ ನಮಗೆ ಅವಾಗಲೇ ಹೇಳಿದರು. ನಾನು ಈಗ ನಿಮಗಾದರೂ ಅಷ್ಟೇ ಅದನ್ನೇ ಹೇಳೋದು. ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ 2 ಸಲ ಯೋಚನೆ ಮಾಡಿ. ಕತ್ರಿನ ಈ ರೀತಿ ತಗೊಂಡ್ರಿ ಅಂದರೆ 2 ಸರಿ ಯೋಚನೆ ಮಾಡಿ. ಏನೋ ನೀವು ಮೊಬೈಲ್ ನೋಡ್ಕೊತಾನೋ, ಮೊಬೈಲಲ್ಲಿ ಮಾತಾಡ್ಕೊತಾನೋ, ಅಥವಾ ಯಾರ ಹತ್ರನೋ ಮಾತಾಡ್ಕೊತಾನೋ ಒಟ್ಟು ಕಟ್ ಮಾಡಿಬಿಡಿ. ಬ್ಲೌಸು ಹಾಳಾಗುತ್ತೆ. ಬ್ಲೌಸ್ ಅಂತಲ್ಲ, ಯಾವುದೇ ಬಟ್ಟೆ ಆದರೂ ಅಷ್ಟೇ ಕಟ್ಟಿಂಗ್ ಟೈಮಲ್ಲಿ ನೀವು ಸ್ವಲ್ಪ ಇಂಪಾರ್ಟೆಂಟ್ ಕೊಡಲೇಬೇಕು. ಆದಷ್ಟು ನೀವು ಒಬ್ಬರೇ ಇರುವಾಗಲೇ ಕಟ್ ಮಾಡೋದು ತುಂಬಾ ಒಳ್ಳೆಯದು. ಈ ಟಿಪ್ಸಿಗೆ ಏನಂತೀರೋ ಫ್ರೆಂಡ್ಸ್? ಈಗ ನೋಡಿ, ಫ್ರಂಟಲ್ಲಿ 1 ಇಂಚ್ ಬೇಕು. ಇದು ಫ್ರಂಟು ಬೆಲ್ಟ್ ಪಟ್ಟಿನೇ ಬೇಕು ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಫ್ರಂಟು ಬೆಲ್ಟ್ ಪಟ್ಟಿ ಥರನೇ ನಾನು, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ತುಂಬ ವೀಡಿಯೋಸ್ಗಳು ನಾನು ಬ್ಲೌಸ್ ಕಟ್ಟಿಂಗ್ ಇದು ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಈಗ ಇದು ನೋಡಿ, ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ಕು. ಈಗ ಈ ಅಳತೆ ಬ್ಲೌಸು ನಾರ್ಮಲ್ ನೆಕ್ ಕೊಟ್ಟಿದ್ದಾರಲ್ವಾ, ಈ ಅಳತೆ ಬ್ಲೌಸಲ್ಲಿ ನಮಗೆ ಏನೆಲ್ಲ ಇದು ಉಪಯೋಗ ಬರುತ್ತೆ ಅಂತ ನೋಡೋಣ. ಫಸ್ಟು ಇದೀಗ 9.25 ಸುತ್ತಳತೆ ಇದೆ ಅಲ್ವಾ, ಬ್ಯಾಕಲ್ಲಿ ಕಟ್ಟೋದು ಹೇಳಿದ್ದಾರೆ. ಇದು ಕಟ್ಟೋದಲ್ದೇ ನಾವು ಕ್ಲೋಸ್ ಇರೋ ಬ್ಲೌಸ್ ಆದರೆ ಎಷ್ಟು ಇಟ್ಕೊಬೇಕು, ಕಟ್ಟೋದು ಇಡೋದಾದರೆ ಎಷ್ಟು ಇಟ್ಕೋಬೇಕು ಅಂತ ಹೇಳ್ತೀನಿ. ಇದು ಬ್ಯಾಕಲ್ಲಿ ಬಂದ್ಬಿಟ್ಟು ನೋಡಿ, ಕ್ಲೋಸ್ ಆಗಿರೋ ಭಾಗ ನಮ್ಮ ಕಡೆ, ಓಪನ್ ಇರೋ ಭಾಗ ಆ ಕಡೆ. ಈಗ ಇಲ್ಲಿ ನಾವು ಕುತ್ತಿಗೆ ಅಗಲನೇ ಎಷ್ಟು ತಗೊಬೇಕು ಅಂತಂದರೆ 3.25 ತಗೊಳ್ಳೋಣ. ಇದಕ್ಕೆ ಕಟ್ಟೋದು ಬರುತ್ತೆ ಬ್ಯಾಕಲ್ಲಿ. ಶೋಲ್ಡರ್ ಬಂದ್ಬಿಟ್ಟು ಇವ್ರ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳೋಣ. ಪೈಪಿಂಗಿಂದ ಸೇರಿಬಿಟ್ಟು ಇವ್ರ ಬ್ಲೌಸಲ್ಲಿ ಶೋಲ್ಡರ್ ಬಂದು 2.25 ಇದೆ. ಹಾಗಾಗಿ 3.25 ತಗೊಳ್ಳೋಣ, ತುಂಬ ಜಾಸ್ತಿನೂ ಬೇಡ. ಇದು 2 ಸೇರಿಬಿಟ್ಟು ಎಷ್ಟಿದೆ ನೋಡೋಣ, 6.25 ಇದೆ. 6.25ನ ನಾವು ಹಾರ್ಮೋಲಿಗೆ ಇಟ್ಕೊಳ್ಳೋಣ. ತುಂಬ ಈಸಿಯಾಗಿ ನಿಮಗೆ ಕಟ್ಟಿಂಗ್ ಅಂದ್ರೇ ಕಷ್ಟ ಅನ್ನೋರಿಗೆ ಈಸಿ ಆಗೋ ರೀತಿ ನಾನು ಈ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ತುಂಬ ವೆರೈಟಿ ನಾನು ಬ್ಲೌಸ್ ಕಟ್ಟಿಂಗು ನನ್ನ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರಿಗಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಈಗ ನಾನು ತುಂಬ ಫಾರ್ಮುಲಾಗಳು ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ, ಎಂಡ್ವರೆಗೂ ನೋಡಿ, ತುಂಬ ಟಿಪ್ಸ್ಗಳು ಸಿಗುತ್ತೆ. ಸರಿ ಹೇಳ್ತೀನಿ. ಕುತ್ತಿಗೆ ಅಗಲ ಬಂದುಬಿಟ್ಟು 3.25 ತೊಗೊಂಡಿದ್ದೀವಿ, ಬ್ಯಾಕಲ್ಲಿ ಕಟ್ಟೋದು. ಹಾಗೆ ಶೋಲ್ಡರ್ ಬಂದುಬಿಟ್ಟು 3.25 ತೊಗೊಂಡಿದ್ದೀವಿ, ಅದು 2 ಸೇರಿಬಿಟ್ಟು 6.25 ಆಯಿತು. 6.25 ತೊಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಬಂದುಬಿಟ್ಟು 1 ಇಂಚಿಗೆ, ಹಾಗೆ ಇಲ್ಲಿ 2.25 ಇಂಚಿಗೆ 1 ಮಾರ್ಕು. ಮತ್ತು ಟೇಪನ್ನು ತಗೊಂಡು ಟೇಪನ್ನೇ ಮಧ್ಯೆ ಹೀಗೆ ಫೋಲ್ಡ್ ಮಾಡಿದ್ರೆ ಸಿಗೋವಂಥ ಪಾಯಿಂಟು. ಇದು 3ಕ್ಕೂ ಸಹಿತ ನಾವೀಗ ಈ ರೀತಿ ಸೇರ್ಸೋಣ. ಕರು ಸ್ಕೇಲ್ ಇದ್ದರೆ ನೀವು ಕರು ಸ್ಕೇಲನ್ನು ಯೂಸ್ ಮಾಡ್ಕೊಬೋದು. 1 ಇಂಚಿಗೆ ಆಯಿತು. ಈಗ 3/4 ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡೋಣ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ನಿಮ್ಗೆ ಇದರಲ್ಲಿ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಈಗ ಹಾರ್ಮೋಲಿನ್ ಸ್ಕೆಚ್ಚು ಮುಗೀತು. ಹಾಗೆ ಬ್ಲೌಸಿನ ಫ್ರಂಟ್ ಉದ್ದ ಅಂದರೆ ಫ್ರಂಟಲ್ಲಿ ಎಷ್ಟು ಕುತ್ತಿಗೆ ಉದ್ದ ಇದೆ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲೇ. ನೋಡಿ, ಫ್ರಂಟ್ ಉದ್ದ ಬಂದುಬಿಟ್ಟು 6.25ನೇ ಇಟ್ಕೊಳ್ಳೋಣ. 6.25 ಇಟ್ಕೊಳ್ಳೋಣ. ಅಂದರೆ ಅರ್ಧ ಇಂಚ್ ಜಾಸ್ತಿ ಮಾಡೋದು ಬೇಡ, 1/4 ಇಂಚ್ ಜಾಸ್ತಿ ಮಾಡೋಣ. ಹಾಗೆ ಇಲ್ಲೂ ಸಹಿತ 3.25 ತಗೊಳ್ಳೋಣ. ಯಾಕಂದರೆ ಈ ಲೆಂತ್ ಜಾಸ್ತಿ ಕೊಡಬಾರ್ದು ನೀವು, ಯಾಕಂದರೆ ಕುತ್ತಿಗೆ ಅಗಲನ ಜಾಸ್ತಿ ಮಾಡ್ಕೊಂಡಿರ್ತೀರಲ್ಲ, ಆದ್ದರಿಂದ ತುಂಬ ಲಾಂಗ್ ಲೆಂತ್ ಕೊಡಬೇಡಿ. ಈಗ 3.25ಗೆ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ನೀವು ನಾನು ಹೇಳ್ಕೊಟ್ಟಿರೋ ಇವತ್ತಿನ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಬ್ಲೌಸ್ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡಿ ನೋಡಿ. ನಿಮಗೆ ಬ್ಲೌಸ್ ಕರೆಕ್ಟಾಗಿ 100% ಕರೆಕ್ಟಾಗಿ ಬಂದೇ ಬರುತ್ತೆ. ನಾನು ಹೇಳಿರೋ ಮೆಥಡ್ ನೋಡಿ. ಬೇಕಿದ್ರೆ ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಈ ಬ್ಲೌಸನ್ನು ನೀವು
ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ನೋಡಿ ತುಂಬ ಲೆಂತಿ ಬೇಡ, ಯಾಕಂದರೆ ನಾವು ಕುತ್ತಿಗೆ ಅಗಲನ ಜಾಸ್ತಿ ತಗೊಂಡಿರ್ತೀವಿ, ಮತ್ತು ಕುತ್ತಿಗೆ ಅಂದರೆ ಮುಂಭಾಗದ ಡೀಪ್ ಸಮೇತ ಜಾಸ್ತಿ ತಗೊಂಡಾಗ ಸ್ವಲ್ಪ ಲೂಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಫ್ರಂಟಲ್ಲಿ ಲೂಸ್ ಆಗುತ್ತೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡಿದರು. ಲೂಸ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ಬಂದುಬಿಟ್ಟು ನಿಮ್ಗೆ ಇಷ್ಟ ಆದಮೇಲೆ ಅಳತೆ ಬ್ಲೌಸಲ್ಲಿ ಏನು ಮಾರ್ಕ್ ಇರುತ್ತೋ ನೋಡಿ, ಇದನ್ನು ನೀವು ಇಲ್ಲಿಂದ ಹಿಡ್ಕೊಂಡು ಈ ಪಟ್ಟಿ ಅನ್ನೋದು ಇಲ್ಲಿ ಬಂದಿದೆ ಕರೆಕ್ಟಾಗಿ, ಇಲ್ಲಿಂದ ನೀವು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು 1 ಇಂಚಿಗೆ ಕೆಳಗೆ ಇಳಿಸಿದ್ರೆ ಪಟ್ಟಿ ಬೆಲ್ಟ್ ಪಟ್ಟಿ ಮಾರ್ಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಂತರ ಬ್ಲೌಸನ್ನು ನೀವು ಈ ರೀತಿ ಸೆಂಟರಲ್ಲಿ ಮಡ್ಚ್ಕೊಂಡು ಇಲ್ಲಿ 1/4 ಇಂಚ್ ಬಿಟ್ಬಿಟ್ಟು, ಅಂದರೆ ಜಾಯಿಂಟಿಗೆ ಇಲ್ಲಿ ನೀವು ಇಲ್ಲಿಗೆ ಪಟ್ಟಿ ಎಲ್ಲೆಲ್ಲಿ ಈ ಪಟ್ಟಿ ಎಲ್ಲೆಲ್ಲಿಗೆ ಸೇರಿದೆ ಅಟ್ಯಾಚ್ ಆಗಿದೆಯೋ ಅಲ್ಲೆಲ್ಲಿಗೆ ನೀವೊಂದು ಮಾರ್ಕ್ ಮಾಡ್ಕೊಬೇಕು. ಅಲ್ಲಿಂದ 1 ಇಂಚಿಗೆ ಕೆಳಗೆ ಬರಬೇಕು. ಹಾಗೆಯೇ ನೋಡಿ ಹಾರ್ಮೋಲ್ ಹತ್ರ, ಈ ಹಾರ್ಮೋಲ್ ಹತ್ರ ಈ ಥರ ಇಟ್ಕೊಳ್ಳಿ. ಇಲ್ಲಿಂದ ನೀವು ಒಂದು 1/2 ಇಂಚಿಗೆ ಕೆಳಗೆ ಬಂದರೆ ಸಾಕು. ಇಲ್ಲ ನಿಮಗೆ ಅದು ಕಷ್ಟ ಅನಿಸುತ್ತೆ ಅಂದರೆ ಅಳತೆ ಬ್ಲೌಸನ್ನು ನೀವು ಈ ರೀತಿ ಇಟ್ಕೋಬೋದು. ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ನೀವು ಬ್ರಷ್ ಪಾಯಿಂಟು ಫಸ್ಟು ನೀವು ಈ ಬ್ರಷ್ ಪಾಯಿಂಟನ್ನು ಈ ರೀತಿ ಸ್ವಲ್ಪ ಎಳೆದ್ಬಿಟ್ಟು ನೋಡಿಕೊಂಡು ಈ ಮಧ್ಯದಲ್ಲಿ ನೀವು ಇಟ್ಕೊಂಡು 1 ಇಂಚು ಜಾಸ್ತಿ ಮಾಡ್ಬೋದು. ಸೇಮ್ ಎರಡೂ ಸಹಿತ ಸೇಮ್ ಬರುತ್ತೆ, ಏನೂ ಸಹ ಡಿಫ್ರೆನ್ಸ್ ಅನ್ನೋದು ಬರೋದಿಲ್ಲ. ನೋಡಿ ಈಗ ಈ ಬೆಲ್ಟ್ ಪಟ್ಟಿನ ನೀವು ಆರಾಮಾಗಿ ಮಾರ್ಕ್ ಮಾಡ್ಕೋಬೋದು. ಈಗ ಇಷ್ಟೆಲ್ಲ ಆದಮೇಲೆ ನಮಗೆ ಬ್ಲೌಸ್ ಕರೆಕ್ಟ್ ಇದೆಯಾ, ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತಾ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ 9.5 ಎದೆ ಸುತ್ತಳತೆ ಇದೆ. 9.5 ಎದೆ ಸುತ್ತಳತೆ ನಾನು ನಿಮಗೆ ಫಸ್ಟಲ್ಲೇ ಅಳತೆ ಮಾಡಿ ತೋರಿಸ್ದೆ. ಬ್ಲೌಸಿನ ಈ ಹುಕ್ಸ್ ಹಾಕಿರೋ ಭಾಗದಿಂದ ಇಲ್ಲಿಂದ ಅಳತೆ ಮಾಡಿ ನೋಡಿದಾಗ 9.5 ಬರ್ತಾ ಇದೆ. ಹಾಗೆ ಹಾರ್ಮೋಲ್ ರೌಂಡಿಂಗ್ ಎಷ್ಟು ಬರ್ತಾ ಇದೆ, ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಎಷ್ಟು ಬರ್ತಾ ಇದೆ ಚೆಕ್ ಮಾಡೋಣ. ಇದಂತೂ ಇಂಪಾರ್ಟೆಂಟ್ ಆಗಿ ನೋಡಿ, 8.25 ಹಾರ್ಮೋಲ್ ರೌಂಡಿಂಗ್ ಬರ್ತಿದೆ. ಇಲ್ಲಿಂದ 1/4 ಇಂಚ್ ಬಿಟ್ಬಿಟ್ಟು ಟೇಪನ್ನು ಈ ರೀತಿ ಹಿಡಿಬೇಕು. 8.25 ಕರೆಕ್ಟಾಗಿ ಬರ್ತಾ ಇದೆ. ಈ ಫಿಟ್ಟಿಂಗ್ ನೀವು ಈ ಥರ ಚೆಕ್ ಮಾಡಿದಾಗ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಇದೇ ಗೆರೆಗೆ ಬರುತ್ತೆ. ಫಿಟ್ಟಿಂಗ್ ಅನ್ನೋದು ಇದೇ ಗೆರೆಗೆ ಬರುತ್ತೆ. ತುಂಬ ಸಿಂಪಲ್ ಆಗಿ ಈಸಿ ಆದ ಮೆಥಡ್ ಫ್ರೆಂಡ್ಸ್, ಇದು ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ನಾವು ಫಸ್ಟ್ ಬಂದುಬಿಟ್ಟು ಬೆಲ್ಟ್ ಪಟ್ಟಿನ ಕಟ್ ಮಾಡೋಣ. ನೋಡಿ ಫಸ್ಟ್ ಬೆಲ್ಟ್ ಪಟ್ಟಿ ಕಟ್ ಮಾಡಿದ್ವಿ. ಹಾರ್ಮೋಲ್ ಹತ್ರ 4 ಶೇಪನ್ನು ಒಂದು ಸರಿ ಕಟ್ ಮಾಡಿದ್ವಿ. ಹಾಗೆಯೇ ಈಗ ನೆಕ್ ಹತ್ರ ಕಟ್ ಮಾಡೋಣ. ನೋಡ್ತಾ ಇದ್ದೀರಲ್ವಾ, ನೋಡಿ ಈ ರೀತಿ ಕಟ್ ಮಾಡಿ. ಯಾವುದೇ ಥರ ಶೋಲ್ಡರ್ ಡ್ರಾಪ್ ಆಗಲ್ಲ, ಅದಕ್ಕೆ ನೀವು ಹೆದರ್ಕೊಳ್ಳೋದು ಬೇಡ. ಇಲ್ಲಿ ಒಂದು 1/4 ಇಂಚಿಗೆ ಈ ರೀತಿ ಒಳಗಡೆ ಕಟ್ ಮಾಡಿ, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ. ನೆಕ್ಸ್ಟು ಇದು ಸಿಂಗಲ್ ಪೀಸ್ ಅಂದರೆ ಫ್ರಂಟ್ ಪೀಸ್ ಅಂತ ತಗೊಳ್ಳಿ. ಇಲ್ಲಿ 2 ಪೀಸ್ ಮಾತ್ರ ಕಟ್ ಮಾಡಿ ಸ್ವಲ್ಪ ಹೊರಗಡೆ ತನ್ನಿ. ಫ್ರಂಟಲ್ಲಿ ಕೆಲವೊಬ್ಬರಿಗೆ ಕುಪ್ಪೆ ಆಗ್ತಾ ಇರುತ್ತೆ, ಅಂಥವರಿಗೆ ಕರೆಕ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಒಂದು 1/4 ಇಂಚಿಗೆ ಈ ರೀತಿ ಕಟ್ ಮಾಡಿ. ಯಾಕಂದರೆ ಕೆಲವು ಸರಿ ಈ ಕುತ್ತಿಗೆ ಅಗಲನ ಜಾಸ್ತಿ ಇಟ್ಟಾಗ ಫ್ರಂಟಲ್ಲಿ ತುಂಬ ಲೂಸ್ ಬರ್ತಾ ಇರುತ್ತೆ. ಹಂಗನ್ನೋರಿಗೆ ನೀವು ಈ ರೀತಿ ಕಟ್ ಮಾಡ್ಬೋದು. ನೋಡಿ ಈ ರೀತಿ ಕಟ್ ಮಾಡ್ಕೋಬೋದು. ಈಗ ಫ್ರಂಟ್ ಪಾರ್ಟು ಮುಗೀತು. ಈಗ ಬ್ಯಾಕ್ ಪಾರ್ಟಲ್ಲಿ ನಾವೀಗ ಬ್ಯಾಕ್ ಡೀಪ್ ಎಷ್ಟಿದೆ ಅಂತೇಳಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ. ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ 2-3 ಸರಿ ಚೆಕ್ ಮಾಡೋದ್ರಿಂದ ಏನು ತಪ್ಪಿಲ್ಲ ಫ್ರೆಂಡ್ಸ್. ಯಾಕಂದರೆ ಬ್ಲೌಸು ಹಾಳು ಮಾಡಿ ಕಸ್ಟಮರಿಗೆ ಕೊಟ್ಟರೆ ಅಂತೂ ಹೆಸರು ಹಾಳಾಗತ್ತೆ. ಅವರೊಂದು 10 ಜನ ಕೇಳ್ತಾರೆ. ನೋಡಿ ಬ್ಯಾಕ್ ಡೀಪ್ ಬಂದು 9.5 ಇದೆ. 10 ಇಂಚಿಗೆ 10 ಒಂದು 1/2 ಇಂಚು ಜಾಸ್ತಿ ಮಾಡೋಕ್ಕೆ ಹೇಳಿದರು. 10.5 ಇಟ್ಕೊಳ್ತಿದ್ದೀನಿ. 10.5 ಇಟ್ಕೊಂಡು ಇಲ್ಲಿಂದ 3 ಕಾಲಿಗೆ ಒಂದು ಮಾರ್ಕ್ ಮಾಡಿ. ಇಲ್ಲೂ ಸಹಿತ ನಾವು ಫ್ರಂಟ್ ಪೀಸನ್ನು ತಗೊಂಡು ಕರೆಕ್ಟಾಗಿ ಶೋಲ್ಡರಿಗೆ ಕರೆಕ್ಟಾಗಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಇದು ನಾರ್ಮಲ್ ಬ್ಲೌಸ್ ಅಲ್ವಾ, ಇಲ್ಲಿಂದ ನಮಗೆ ಒಂದು 3/4 ಇಂಚಿಗೆ ಮಾಡ್ಕೊಳ್ಳೋಣ. 1/2 ಇಂಚು 1/4 ಇಂಚು ಹಿಡಿಯೋದಕ್ಕೆ ಹೋಗುತ್ತಲ್ಲ, ಮತ್ತು 3 ಕಾಲಿಗೆ ಈ ರೀತಿ ನೀವು ಸ್ಕೇಲ್ ತಗೊಂಡು ನೀಟಾಗಿ ಬಾಕ್ಸನ್ನು ಹಾಕ್ಕೊಳ್ಳಿ. ಈಗ ನೋಡಿ ಇಲ್ಲಿಂದ ಇಲ್ಲೊಂದು ಶೇಪ್ ಈ ರೀತಿ ಕೊಡಿ. ಇನ್ನೂ ಸ್ವಲ್ಪ ಕೆಳಗೆ ತಂದರೂ ನಡೆಯುತ್ತೆ. ಈ ರೀತಿ ಶೇಪ್ ಕೊಡಿ. ನಂತರ ಅವರು ಬ್ಯಾಕಲ್ಲಿ ಹನಿ ಶೇಪ್ ಹೇಳಿದ್ದಾರೆ. ಹನಿ ಶೇಪನ್ನು ಹಾಕಿಬಿಟ್ಟು ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋದು. ಸ್ಟಿಫಾಗಿ ಕೂರುತ್ತೆ ಮತ್ತು
ಫಸ್ಟ್ ಕಸ್ಟಮರ್ ಅಂದರೆ ನ್ಯೂ ಕಸ್ಟಮರು ಅಂದಾಗ ನಾವು ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ನೋಡಿ ಈ ಶೇಪನ್ನು ನೀವು ಈ ರೀತಿ ಕೊಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕು ಕಮೆಂಟಿಂದ ನಾನು ಹೆಚ್ಚೆಚ್ಚು ಇದೇ ರೀತಿಯೇ ವೀಡಿಯೋಸ್ ಹಾಕ್ತಾಯಿರ್ತೀನಿ. ತುಂಬ ಡಿಸೈನ್ಸ್ ಇದೆಲ್ಲ ವೀಡಿಯೋಸ್ ಹಾಕಿದ್ದೀನಿ, ನೀವು ನೋಡ್ಬೋದು. ನೋಡಿ ಈ ರೀತಿ ಇದೇನಿಲ್ಲ, ಕಟ್ ಮಾಡ್ಕೊಂಡು ಬೇಕಾದರೆ ಕ್ಯಾನ್ವಸ್ ನೀವು ಇದೇನು ಕಾಣಿಸಲ್ಲ ಅಡಿಯಿಂದ ಕೊಡ್ಬೋದು. ನೋಡಿ ಈ ರೀತಿ ಇಲ್ಲಿ ಡೋರಿಯನ್ನು ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು. ಈ ಥರ ಕಟ್ಟಿಂಗ್ ಆದಮೇಲೆ ನೀವು ಈ ಥರ ತೆಗೆದು ನೋಡ್ಬೋದು ಕರೆಕ್ಟಾಗಿ ಬಂದಿದೆಯಾ ಶೇಪು ಅಂತೇಳಿ. ಇನ್ನೂ ಒಂದು ಸ್ವಲ್ಪ ನಿಮಗೆ ಡೀಪ್ ಏನಾದರೂ ಬೇಕಿದ್ರೆ ಸ್ವಲ್ಪ ಕಟ್ ಮಾಡ್ಕೊಬೋದು. ಆಲ್ರೆಡಿ ಇದು ಅರ್ಧ ಇಂಚು ಡೀಪು ಇಟ್ಟಿದ್ದೀನಿ, ಇನ್ನೂ ಜಾಸ್ತಿ ಕಟ್ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನೀವು ಕಸ್ಟಮರ್ ಅಲ್ಲ, ಅವ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಅವರು ಡೀಪ್ ಜಾಸ್ತಿ ಆಗ್ತಾರೋ ಇಲ್ವೋ ಏನು ಅಂತಲೂ ಗೊತ್ತಿರಲ್ವಲ್ಲ. ನೀವು ಇದ್ರ ಮೇಲೇ ಅಡಿಗಡೆ ಈ ಥರ ಕ್ಯಾನ್ವಸ್ ಇಟ್ಟು ಅದ್ರ ಮೇಲೇ ಹೊಲ್ಕೊಂಡು ಆರಾಮಾಗಿ ಹೊಲಿಬೋದು. ಇನ್ನೊಂದು ಸರಿ ಮೈ ಉದ್ದ ಎಲ್ಲ ನಾವಿದೆಯಾ ಅಂತ ಚೆಕ್ ಮಾಡ್ಕೊಬಿಡೋಣ ಕರೆಕ್ಟಾಗಿ. ನೋಡಿ 14+1 15 ಇದೆ. ಹಾಗೆ ಇದು ಫ್ರಂಟ್ ಪಾರ್ಟು, ಹಾಗೆ ಸ್ಲೀವು. ನೋಡಿ ಇದು ಸ್ಲೀವು ಹಾಗೆಯೇ ಇದು ಬಂದ್ಬಿಟ್ಟು ಬೆಲ್ಟ್ ಪಟ್ಟಿ. ಇವರು ಬೆಲ್ಟ್ ಪಟ್ಟಿ ಬೇಕು ಅಂತ ಹೇಳಿದರು, ಹಾಗಾಗಿ ಇಷ್ಟು ರೆಡಿ ಆಯಿತು. ಈಗ ನಾವು ಮೇಯ್ನ್ ಪೀಸಲ್ಲಿ ನೀವೀಗ ಕಟ್ ಮಾಡೋ ಟೈಮಲ್ಲಿ ಇದಿಷ್ಟು ಕಟ್ ಮಾಡಿ ಇಟ್ಬಿಟ್ರೆ ಬಟ್ಟೆ ಹೊಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ನೋಡಿ ಇದು ಸ್ಲೀವ್ ಅಲ್ವಾ, ಸ್ಲೀವನ್ನು ಕಟ್ ಮಾಡ್ಕೊಬಿಡಿ. ಈ ರೀತಿ ಕಟ್ ಮಾಡಿ ಈ ರೀತಿ ಇಟ್ಕೊಳ್ಳೋದು. ಆಮೇಲೆ ಇನ್ನು ಉಳಿದಿರೋದೇನು ನಮಗೆ ಬ್ಯಾಕು ಮತ್ತು ಫ್ರಂಟ್ ಅಲ್ವಾ. ಈ ಫ್ಲವರು ಉದ್ದ ಬೇಕು ಅಡ್ಡ ಬೇಕು ಅಂತೇಳೆಲ್ಲ ಕ್ಲೀನಾಗಿ ನೋಡ್ಕೊಬೇಕು. ಕೆಲವು ಸತಿ ನೋಡಿ ಈ ಕಡೆಯಿಂದ ಹಿಡಿದಾಗ ಅಡ್ಡ ಬರುತ್ತೆ, ಈ ಕಡೆಯಿಂದ ಉದ್ದ ಇದೆ. ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಆಗಿಲ್ಲ ಅಂದರೆ ನೀಟಾಗಿ ಬರೋದಿಲ್ಲ. ಈಗ ನೀವು ಈ ಕಟ್ ಮಾಡಿರ್ತೀರಲ್ವಾ, ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಈ ಲೈನಿಂಗ್ ಪೀಸನ್ನು ನೀವು ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಬಿಡಿ. ಯಾಕಂದರೆ ಬಟ್ಟೆ ಹೊಲಿಯುವಾಗ ಒಂಥರ ಈಸಿ ಆಗಿಬಿಡುತ್ತೆ. ನೋಡಿದ ತಕ್ಷಣ ಈಗ ನಾವು ಕಟ್ ಮಾಡಿಟ್ಟಿರೋ ಪೀಸ್ ನೋಡಿದ ತಕ್ಷಣ ನಮಗೆ ಹೊಲಿಬೇಕು ಅಂತ ಹೇಳಿ ಅನಿಸ್ಬೇಕು. ಅಪ್ಪ ಎಲ್ಲ ಕಟ್ ಮಾಡಿದ್ದೀನಿ, ಅಯ್ಯೋ ಇನ್ನೂ ಕಟ್ಟಿಂಗ್ ಮಾಡಬೇಕಾ, ಅಯ್ಯೋ ಇನ್ನೂ ಸ್ಟಿಚಿಂಗ್ ಮಾಡಬೇಕಾ, ಅಯ್ಯೋ ಇನ್ನೂ ಲೈನಿಂಗ್ ತರಿಸ್ಬೇಕಾ ಅಂತ ಹೇಳಿ ನೀವು ಯೋಚನೆ ಮಾಡೋದೇ ಬೇಡ. ಈಗ ಫ್ರಂಟ್ ಪಾರ್ಟು ಇದರಲ್ಲಿ ಬಟ್ಟೆ ಚೆನ್ನಾಗಿದೆ, ಹಾಗಾಗಿ ನಂಗೆ ಇಟ್ಕೊಂಡೆ. ಬಟ್ಟೆ ಏನಾದರೂ ಕಡಿಮೆ ಇದ್ದರೆ ನೀವು ಅಪೋಸಿಟಾಗಿ ಎದುರ ಬದ್ರ ಇಟ್ಕೊಂಡು ಕಟ್ ಮಾಡ್ಬೋದು. ಅದು ಸಹಿತ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನಮ್ಮ ಚಾನಲ್ ಇದೇ ರೀತಿ ನೋಡಿ ನೀವು ಫಾಲೋ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳು ನಾನು ಹಾಕಬೇಕಂತ ಇದ್ದೀನಿ. ನಿಮ್ಮ ಸಪೋರ್ಟಿಂದನೇ ನಾನು ಇನ್ನೂ ಒಳ್ಳೊಳ್ಳೆ ಡಿಸೈನ್ಗಳನ್ನು ಬಟ್ಟೆ ಧಾರಾಳವಾಗಿದ್ದಾಗ ನಾವು ಈ ರೀತಿ ಆರಾಮಾಗಿ ಕಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಬಟ್ಟೆ ಏನಾದರೂ ಕಡಿಮೆ ಇದ್ದರೆ ಈ ರೀತಿ ಆರಾಮಾಗಿ ಕಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆವಾಗಲೂ ಸಹಿತ ನಾವು ಬಟ್ಟೆ ಉಳಿಸಿ ಸ್ಟಿಚ್ ಮಾಡೋ ಅಂಥ ಯೋಚನೆ ಮಾಡಬೇಕಾಗತ್ತೆ. ಇದು ನೋಡಿ, ಇದೆರಡು ಪೀಸ್ ಉಳಿತಲ್ಲ, ಇದು ಬಂದುಬಿಟ್ಟು ಬೆಲ್ಟ್ ಪಟ್ಟಿಗೆ. ಇದನ್ನು ಹೀಗೆ ಮಡಚಿಟ್ಕೊಳ್ಳಿ. ಇದು ಬಂದುಬಿಟ್ಟು ನೀವು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ತೊಗೋಬೋದು ಬಟ್ಟೆ ಇಲ್ಲ ಅಂತಂದರೆ. ನೋಡಿ ಸ್ಲೀವು ಮತ್ತು 1 ಮೀಟರ್ ಲೈನಿಂಗಲ್ಲಿ ಇಷ್ಟು ಉಳಿದಿದೆ. ಇದು ನಮಗೆ ಈಗ ಬೇಕಾಗುತ್ತೆ. ನೀವು 80 ಸೆಂಟಿಮೀಟರ್ ತೊಗೊಂಡ್ರೆ ಕಡಿಮೆ ಆದರೂ ಐತೆ. ಹಾಗಾಗಿ ಇಷ್ಟು ಇವತ್ತಿನ ಬ್ಲೌಸ್ ಕಟಿಂಗ್, ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು, ಇಷ್ಟು ಇವತ್ತಿನ ಬ್ಲೌಸ್ ಕಟಿಂಗಲ್ಲಿತ್ತು. ನೀವು ಕಸ್ಟಮರ್ ಅಂತ ಹೆದರ್ಕೋಬೇಡಿ, ಯಾವುದೇ ಹೆದರಿಕೆ ಇಲ್ಲದೇ ಲೈನಿಂಗ್ ಮೇಲೆ ಧೈರ್ಯವಾಗಿ ಕಟ್ ಮಾಡಿ ಚೆನ್ನಾಗಿ ಹೊಲೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹೊಸಬ್ರಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಹಿತ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.